ಸ್ಪಂದನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ವೈಕುಂಠ ಏಕಾದಶಿ ಎಂದರೆ ಏನು, ಇದರ ಹಿನ್ನೆಲೆ ಏನು, ವ್ರತಾಚರಣೆ ಹೇಗೆ, ವೈಕುಂಠ ಏಕಾದಶಿಯು ಯಾವಾಗ ಬರುತ್ತದೆ ಎಂದು ತಿಳಿದುಕೊಂಡು ಬರೋಣ. ವೈಕುಂಠ ಏಕಾದಶಿ ಎಂದರೆ ಮೋಕ್ಷ ಎಂದರ್ಥ. ಉತ್ತರ ದ್ವಾರದ ಮೂಲಕ ಭಗವಾನ್ ಮಹಾವಿಷ್ಣುವಿನ ದರ್ಶನ ಮಾಡಿದರೆ ಅವರು ಜೀವನದಲ್ಲಿ ಮಾಡಿದ ಪಾಪಗಳನ್ನು ತೊಡೆಯುತ್ತಾರೆ, ದೇವರಿಗೆ ಪ್ರೀತಿ ಪಾತ್ರರಾಗುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ. ವೈಕುಂಠ ಏಕಾದಶಿಯ ಇಂದಿನ ಆಚರಣೆಯ ಹಿನ್ನೆಲೆ ತಿಳಿಯೋಣ. ಈ ಪವಿತ್ರ ದಿನದಂದು ಸಾಗರ ಮಂಥನ ನಡೆಸಲಾಯಿತು. ದೇವತೆಗಳು ಮತ್ತು ರಾಕ್ಷಸರು ಹೋರಾಡುವಾಗ ಆಗ ದೇವಶಕ್ತಿಯುಳ್ಳ ಅಮೃತವು ಬಂತು. ಇದನ್ನು ದೇವತೆಗಳಿಗೆ ನೀಡಲಾಯಿತು. ಆಗ ದೇವತೆಗಳು ಸಾವಿನ ಚಕ್ರದಿಂದ ಮುಕ್ತರಾದರು, ಭಗವಾನ್ ಮಹಾವಿಷ್ಣುವಿಗೆ ಹತ್ತಿರವಾದರು ಎಂದು ಭಕ್ತರು ಹೇಳುತ್ತಾರೆ. ಈ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನವನ್ನು ಮುಗಿಸಿ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮರದ ಹಲಿಗೆಯಲ್ಲಿ ವಿಷ್ಣು ದೇವರ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಹೂವು, ತುಳಸಿ ದಳ, ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು. ವಿಷ್ಣುವಿಗೆ ಪ್ರಿಯವಾದ ತುಳಸಿ ದಳವಿಲ್ಲದೆ ಪೂಜೆ ಅಪೂರ್ಣ ಎಂದು ಹೇಳುತ್ತಾರೆ. ಆದ ಕಾರಣ ತುಳಸಿ ದಳವನ್ನು ಅರ್ಪಿಸಬೇಕು. ವೈಕುಂಠ ಏಕಾದಶಿ ಈ ವರ್ಷದಲ್ಲಿ 2 ಬಾರಿ ಬಂದಿದೆ. ವರ್ಷದ ಮೊದಲನೆಯ ತಿಂಗಳು ಜನವರಿ 2ರಂದು ಏಕಾದಶಿಯು ಬಂದಿದೆ. ನಂತರ ಡಿಸೆಂಬರ್ನಲ್ಲೂ ಸಹ ಮುಕ್ಕೋಟಿ ಏಕಾದಶಿಯು ಬಂದಿದೆ. 22ನೇ ತಾರೀಕಿನ ಶುಕ್ರವಾರ ದಶಮಿ ತಿಥಿ ಬೆಳಗ್ಗೆ 9:38ರಿಂದ ಈ ವೈಕುಂಠ ಏಕಾದಶಿಯು ಪ್ರಾರಂಭವಾಗುತ್ತದೆ ಎಂದು ಹೇಳುತ್ತಾರೆ. ಶನಿವಾರ ಡಿಸೆಂಬರ್ 23ರಂದು ಸಹ ವೈಕುಂಠ ಏಕಾದಶಿಯು ಇರುತ್ತದೆ. ಮುಖ್ಯವಾಗಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ನಾರಾಯಣ ಸ್ವಾಮಿ ದೇವಾಲಯಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ತಿರುಮಲ ವೈಕುಂಠ ಏಕಾದಶಿಯು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ನಾವು ಈ ದಿನದಂದು ಉತ್ತರ ದ್ವಾರದ ಮೂಲಕ ಭಗವಾನ್ ಮಹಾವಿಷ್ಣುವಿನ ದರ್ಶನವನ್ನು ಮಾಡಿಕೊಂಡು ಬರೋಣ. ಮುಂದಿನ ವಿಡಿಯೋ ನೋಡುವುದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.